ಒಂದು ವೇಗದೂತ ಜನತೆಯ ಪ್ರಶ್ನೆ ಏನು ಅಂದರೆ, ಸಿಂದಗಿ ಪುರಸಭೆಯಲ್ಲಿ ಹಲವಾರು ದಿನಗಳಿಂದ ಉತ್ತಾರೆ ನೀಡುತ್ತಿಲ್ಲ ಮತ್ತು ತೆರಿಗೆ ಹಣ ಸಹಿತನೂ ಪಾವತಿಯನ್ನು ಮಾಡಿಕೊಡ್ತಾ ಇಲ್ಲ. ಇದಕ್ಕೆ ಮುಖ್ಯ ಕಾರಣ ಏನಪ್ಪಾ ಅಂದ್ರೆ ಬಜೆಟ್ ಮೀಟಿಂಗ್ ಆಗಿಲ್ಲ ಅಂತಕ್ಕಂಥದ್ದು ಅಧಿಕಾರಿಗಳು ಹೇಳ್ತಿರ್ತಕ್ಕಂಥದ್ದು. ಒಂದು ಬಾರಿ ಪುರಸಭೆ ಮುಖ್ಯಾಧಿಕಾರಿ ಸುರೇಶ್ ನಾಯಕ್ ಅವರು ರದ್ದು ಮಾಡಿದ್ದಾರೆ. ಒಂದು ಬಾರಿ ಅವಿಶ್ವಾಸ ಗೊತ್ತುವಳಿ ಆಗಿದೆ ಅನ್ನೋ ಕಾರಣಕ್ಕೆ 16 ಜನ ಪುರಸಭೆ ಸದಸ್ಯರು ಬಜೆಟ್ ಮೀಟಿಂಗ್ ಅನ್ನ ರದ್ದು ಮಾಡುವಂತಿದ್ದಾರೆ. ಪುರಸಭೆ ಸದಸ್ಯರ ವೈಯಕ್ತಿಕ ಕಾರಣಗಳಿಂದಾಗಿ ಸಿಂದಗಿ ಜನರು ಸಫರ್ ಆಗ್ತಾ ಇದ್ದಾರೆ ಅಂತಕ್ಕಂಥದ್ದು. ಅದರ ಬಗ್ಗೆ ತಮ್ಮ ಅಭಿಪ್ರಾಯ ಪುರಸಭೆಯ ನಾಮನಿರ್ದೇಶಿತ ಸದಸ್ಯರಾಗಿ. ನೀವು ಕೇಳೋದು ಪ್ರಶ್ನೆ ಉತ್ತರ ಏನಪ್ಪ ಅಂತಂದ್ರೆ, ಸಿಂದಗಿ ಪುರಸಭೆಯಲ್ಲಿ ಆಡಳಿತ ಸುಗಮವಾಗಿ ನಡಿಬೇಕಾಗಿತ್ತಪ್ಪ ಅಂತಂದ್ರೆ ಸಾಮಾನ್ಯ ಸಭೆಯ ಅವಶ್ಯಕತೆ ಭಾಳ ಅದ. ಈ ಸಾಮಾನ್ಯ ಸಭೆ ನಡೆದೇ ಇರೋದ್ರಿಂದ ಸ್ವಲ್ಪ ಸಾರ್ವಜನಿಕರಿಗೆ ತೊಂದರೆ ಆಗ್ಯದ. ಕಾರಣ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷರ ವಿರುದ್ಧ 16 ಸದಸ್ಯರು ಅವಿಶ್ವಾಸ ನಿರ್ಣಯ ಮಂಡನೆ ಮಾಡಿದ್ದರು. ಈಗಾಗಲೇ ತಮಗೆ ತಿಳಿದಿರುವ ಹಾಗೆ ಅವಿಶ್ವಾಸ ನಿರ್ಣಯ ಸಭೆಯನ್ನು ಕೂಡ ಜರುಗಿದೆ. ಆ ಒಂದು ಪ್ರಕರಣ ಇವತ್ತು ನ್ಯಾಯಾಲಯದಲ್ಲಿ ಬಾಕಿ ಇರುವುದರಿಂದ ಸ್ವಲ್ಪ ಅಧಿಕಾರಿಗಳು ಸಭೆಯನ್ನು ಕರೀಲಕ್ಕೆ ಹಿಂದೇಟು ಹಾಕ್ತಾ ಇದ್ದಾರೆ. ಆದರೆ ನಮ್ಮ ಮುನ್ಸಿಪಾಲ್ಟಿ ಆ್ಯಕ್ಟ್ 1964 ಪ್ರಕಾರ ಇವತ್ತು ಸಾಮಾನ್ಯ ಸಭೆಯನ್ನು ಕರೀಲಕ್ಕೆ ಅವಕಾಶ ಅದ. ಅಧ್ಯಕ್ಷ ಮತ್ತು ಉಪಾಧ್ಯಕ್ಷ ಅವಿಶ್ವಾಸ ಮಂಡನೆ ಆದರೂ ಕೂಡ, ಅವರ ವಿರುದ್ಧ ಅವಿಶ್ವಾಸ ಮಂಡನೆ ಆದರೂ ಕೂಡ ಮತ್ತು ನ್ಯಾಯಾಲಯದಲ್ಲಿ ಪ್ರಕರಣ ಬಾಕಿ ಇರುವಾಗಲೂ ಕೂಡ ಉಳಿದ ಸದಸ್ಯರು ಬಹುಮತದೊಂದಿಗೆ ಸಾಮಾನ್ಯ ಸಭೆ ಕರೀಲಕ್ಕೆ ಅವಕಾಶ ಅದ. ಅದನ್ನು ಅಧಿಕಾರಿಗಳು ಒಂದು ಕಾನೂನು ತಜ್ಞರ ಜೊತೆ ಕೂಲಂಕುಷವಾಗಿ ಪರಿಶೀಲನೆ ಮಾಡಿ ಸಾಮಾನ್ಯ ಸಭೆ ಕರೀಲಕ್ಕೆ ಅನುವು ಮಾಡಿಕೊಡಬೇಕು. ಆ ಅನುವಿನ ಆಧಾರವಾಗಿ ಇಟ್ಕೊಂಡು ಸಾಮಾನ್ಯ ಸಭೆ ಕರೆದಿದ್ದೇ ಆದರೆ ಇವತ್ತೇನು ಸಾರ್ವಜನಿಕ ಪರದಾಡ್ತಾ ಇದ್ದಾರಲ್ಲ, ತಾವು ಉತ್ತಾರಿ ಪಡೆದುಕೊಳ್ಳೋಕ್ಕಾಗಲಿ ಅಥವಾ ತಮ್ಮ ಕರವನ್ನು ಕಟ್ಟೋದಕ್ಕಾಗಲಿ ಟ್ಯಾಕ್ಸ್ ಕಟ್ಟೋದಕ್ಕಾಗಲಿ ಪರದಾಡುವಂಥ ಪರಿಸ್ಥಿತಿ ನಿಭಾಯಿಸ್ಬೋದು ಅಂತಕ್ಕಂಥ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ನಾನು ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ. ಒಂದು, ತಮ್ಮ ಪ್ರಕಾರ ಆಡಳಿತ ವರ್ಗವನ್ನು ಬಿಟ್ಟು ಪುರಸಭೆ ಅಧ್ಯಕ್ಷರು ಉಪಾಧ್ಯಕ್ಷರನ್ನ ಹೊರತುಪಡಿಸಿ ಬಜೆಟ್ ಮೀಟಿಂಗ್ ಅನ್ನ ಮಾಡಬಹುದು ಅಂತಕ್ಕಂಥ ಅಭಿಪ್ರಾಯ ನಿಮ್ದು. ಆದ್ರೆ ಕ್ಲಿಯರ್ ಕಟ್ ಆಗಿ ಪುರಸಭೆ ಸದಸ್ಯರೇ ಬಜೆಟ್ ಮೀಟಿಂಗ್ ಅನ್ನ ರದ್ದು ಮಾಡಿ ತೆಗೆದುಕೊಳ್ಳಕ್ ಬರಲ್ಲ ಅಂತಕ್ಕಂಥದ್ದು 16 ಯಾವ ಅವಿಶ್ವಾಸ ಗೊತ್ತುವಳಿ ಪರ ಇರ್ತಕ್ಕಂಥ 16 ಪುರಸಭೆ ಸದಸ್ಯರು ಬಜೆಟ್ ಮೀಟಿಂಗ್ ಅನ್ನ ರದ್ದು ಮಾಡಿ ಅಂತಕ್ಕಂಥದ್ದು ಒಂದು ಅರ್ಜಿಯನ್ನ ಮುಖ್ಯಾಧಿಕಾರಿಗಳಿಗೆ ರವಾನೆ ಮಾಡ್ತಾರೆ. ಅದಕ್ಕಾಗಿ ಬಜೆಟ್ ಮೀಟಿಂಗ್ ರದ್ದಾಗುತ್ತೆ. ಇದರಲ್ಲಿ ಕ್ಲಿಯರ್ ಆಗಿ ಗೊತ್ತಾಗ್ತಾ ಇದೆ, ಪುರಸಭೆ ಸದಸ್ಯರ ವೈಯಕ್ತಿಕ ರಾಜಕೀಯ ಹಿತದೃಷ್ಟಿಯಿಂದ ಸಿಂದಗಿ ಜನತೆ ತೊಂದರೆ ಅನುಭವಿಸ್ತಾ ಇದ್ದಾರೆ ಅಂತಕ್ಕಂಥ. ಇದು ಹಾಗಲ್ಲ. ಅಧ್ಯಕ್ಷ ಮತ್ತು ಉಪಾಧ್ಯಕ್ಷರ ಮೇಲೆ ಅವಿಶ್ವಾಸ ನಿರ್ಣಯ ಆದಾಗ ಮುಖ್ಯಾಧಿಕಾರಿಗಳು ಏನು ಮಾಡಿದ್ರು, ಅವಿಶ್ವಾಸ ಮಂಡನೆ ಆದಾಗ ಸಾಮಾನ್ಯ ಸಭೆಯ ಬಜೆಟ್ ಸಭೆಯನ್ನು ಕರೀಲಾಕ ಅಧ್ಯಕ್ಷರ ಅಪ್ಪಣೆ ಮೇರೆಗೆ ಕರೆದಿದ್ದರು. ಹೀಗಾಗಿ ಅಲ್ಲಿ ಕಾನೂನು ತೊಡಕು ಏರ್ಪಡ್ತು. ಅಧ್ಯಕ್ಷರಾಗಲಿ ಉಪಾಧ್ಯಕ್ಷರಾಗಲಿ ಅವಿಶ್ವಾಸವನ್ನು ತಮ್ಮ ಮೇಲಿದ್ದಾಗ ಯಾವುದೇ ಸಭೆಯನ್ನು ಕರೀಲಿಕ್ಕೆ ಬರುವುದಿಲ್ಲ, ಅವರ ಅಧಿಕಾರವನ್ನು ಸೀಮಿತಗೊಳ್ತದೆ. ಹೀಗಾಗಿ ಆ ಒಂದು ಸಭೆಯನ್ನು ರದ್ದು ಮಾಡಬೇಕಂತೇಳಿ 16 ಜನ ಸದಸ್ಯರು ಮನವಿ ಮಾಡಿದ ಸತ್ಯ. ಅದರ ಅನ್ವಯ ಮುಖ್ಯಾಧಿಕಾರಿಗಳು ಸಭೆಯನ್ನು ರದ್ದು ಮಾಡಿದ್ದು. ಆದರೆ ಇದರಲ್ಲಿ ನಿಜವಾಗಿಯೂ ತೊಂದರೆ ಅನುಭವಿಸ್ತಿರತಕ್ಕಂಥದ್ದು ನಿಮ್ಮ ಅಭಿಪ್ರಾಯ ಯಾರು, ಪುರಸಭೆ ಸದಸ್ಯರ ಅಥವಾ ಸಿಂದಗಿ ಜನತೆನ? ಇಲ್ಲ, ಕೆಲವೊಂದು ಸ್ವಲ್ಪ ನೀವು ಕ್ಲಿಯರ್ ಕಟ್ ಆಗಿ ಹೇಳಿ. ಯಾಕಂದ್ರೆ ಇಲ್ಲಿ ಸಫಲ ಆಗ್ತಿರೋದು ಸಿಂದಗಿ ಜನತೆನ ಅಥವಾ ಪುರಸಭೆ ಸದಸ್ಯರ ರಾಜಕೀಯನ? ಇದರ ರಾಜಕಾರಣ ಅಂತ ಏನು ಬರುವುದಿಲ್ಲ. ಸ್ವಲ್ಪ ಅವಿಶ್ವಾಸ ನಿರ್ಣಯದ ವಿಷಯ ಮುಂದಿದ್ದಾಗ ಸ್ವಲ್ಪ ಸಾರ್ವಜನಿಕರಿಗೆ ತೊಂದರೆ ಆಗ್ಯದ. ಯಾಕಂದ್ರೆ ಆಡಳಿತ ಸುಗಮವಾಗಿ ನಡಿಬೇಕಪ್ಪ ಅಂದ್ರೆ ಸಾಮಾನ್ಯ ಸಭೆ ಕರಿಬೇಕು. ಆ ಸಾಮಾನ್ಯ ಸಭೆ ಸಲುವಾಗಿ ಸ್ವಲ್ಪ ಲೇಟ್ ಆಗಿದೆ, ತಡವಾಗಿದೆ. ಅದಕ್ಕೆ ಕಾರಣ ಅನ್ನೋದು ಈಗಾಗಲೇ ನಾನು ಹೇಳಿದ್ದೀನಿ. ಅದಕ್ಕಿನ್ನೇನು ನಾಳೆ ಏನೋ ಬಹುತೇಕ ಕೋರ್ಟ್ನಲ್ಲಿ ಒಂದು ವಿಚಾರಣೆ ಇದೆ. ಅದನ್ನು ಕೂಡಲೇ ಇವತ್ತು ಅಡ್ಮಿನಿಸ್ಟ್ರೇಟಿವ್ ಜಾರಿ ಆಗ್ತದೋ ಆಗಬಹುದು. ಆ ಅಡ್ಮಿನಿಸ್ಟ್ರೇಟಿವ್ ಜಾರಿ ಆದ ಕೂಡಲೇ ಅಡ್ಮಿನಿಸ್ಟ್ರೇಟಿವ್ ಜಾರಿ ಆಗದೇ ಹೋದಂಥ ಸಂದರ್ಭ ಏನಾದರೂ ಮುಂದೆ ಹೋಯ್ತ ಪ್ರಕರಣ ಅಂತಂದರೆ ಇವತ್ತು ಮುಖ್ಯಾಧಿಕಾರಿಗಳು ಮತ್ತು ಉಳಿದ ಸದಸ್ಯರು ಸೇರಿಕೊಂಡು ವಿಶೇಷ ಬಜೆಟ್ ಸಭೆಯನ್ನು ಕರೆದು ಬಜೆಟ್ ಸಭೆ ಮಾಡಲಿಕ್ಕೆ ಕಾನೂನಲ್ಲಿ ಅವಕಾಶ ಅದ. ಕೂಡಲೇ ಅದನ್ನು ಬಗೆಹರಿಸುವಂಥ ವಿಶ್ವಾಸ ಇವತ್ತು ಸಾರ್ವಜನಿಕ ಪರದಾಡುವಂಥ ಪರಿಸ್ಥಿತಿನ ನಿಭಾಯಿಸುವಲ್ಲಿ ಇವತ್ತು ನಾವು ಕೂಡ ಸಕ್ರಿಯ ಪ್ರಾಮಾಣಿಕವಾಗಿ ಪ್ರಯತ್ನ ಮಾಡ್ತೀವಿ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೇವೆ. ಉಳಿದ ಸದಸ್ಯರನ್ನ ತೆಗೆದುಕೊಂಡು ಮುಖ್ಯಾಧಿಕಾರಿಗಳು ಸಭೆ ಮಾಡಬಹುದು ಅಂತಕ್ಕಂಥ ಕಾನೂನಿನ ಬಗ್ಗೆ ತಮ್ಮ ಅರಿವಿನ ಬಗ್ಗೆ ಮಾತನಾಡ್ತಾ ಇದ್ದೀರಿ. ಆದ್ರೆ ಇದುವರೆಗೂ ಅಧ್ಯಕ್ಷ ಉಪಾಧ್ಯಕ್ಷರು ಹಾಗೂ ಅವರ ಬೆಂಬಲಿತರಾಗಿರ್ತಕ್ಕಂಥ 5 ಜನ ಸದಸ್ಯರು
ಅವರನ್ನ ಹೊರತುಪಡಿಸಿ ಬಜೆಟ್ ಮೀಟಿಂಗ್ ಕರಿಬಹುದಾ ಅಥವಾ ಅವರನ್ನು ಇನ್ಕ್ಲೂಡ್ ಕರಿಬಹುದಾ ನಿಮ್ಮ ಕಾನೂನಿನ ಅರಿವಿನ ಪ್ರಕಾರ? ಬಜೆಟ್ ಸಭೆಗೆ 23 ಮಂದಿ 5 ಮಂದಿ ನಾಮಿನೇಟ್ ಸದಸ್ಯರು ಎಲ್ಲರೂ ಅದಕ್ಕೆ ಬರ್ಬೋದು, ಎಲ್ಲರಿಗೂ ಅವಕಾಶ ಇರ್ತದೆ. ಆದ್ರೆ ಅಧ್ಯಕ್ಷತೆ ಅಲ್ಲಿ ಬಂದಿರತಕ್ಕಂಥ ಸದಸ್ಯರಲ್ಲಿ ಹಿರಿಯರೊಬ್ಬರನ್ನ ಅಧ್ಯಕ್ಷರನ್ನಾಗಿ ಮಾಡಿ ವಿಶೇಷ ಸಭೆ ಕರಿಬಹುದು. ಇನ್ನೊಂದು ಏನು ಗೊಂದಲ, ಅಧ್ಯಕ್ಷ ಉಪಾಧ್ಯಕ್ಷರ ಚುನಾವಣೆ ಎಲ್ಲಿ ಮುಖ್ಯವಾದ ಗೊಂದಲ ಏನಪ್ಪಾ ಅಂತಂದ್ರೆ, ಈಗ ಅಧ್ಯಕ್ಷರು ಶಾಂತವೀರ್ ಬಿರಾದರ್ ಇದಾರ ಅಥವಾ ಇಲ್ವಾ? ಯಾಕಂದ್ರೆ ಮುಖ್ಯಾಧಿಕಾರಿಗಳು ಹೇಳುವ ಪ್ರಕಾರ ಅವಿಶ್ವಾಸ ನಿರ್ಣಯ ಗೊತ್ತುವಳಿ ಮಂಡನೆ ಆಗಿದೆ, ಆದ್ರೆ 23ರವರೆಗೂ ಅದು ಲಾಗು ಆಗೋದಿಲ್ಲ ಅಂತಕ್ಕಂಥ ಮಾತನ್ನ ಮುಖ್ಯಾಧಿಕಾರಿಗಳು ಹೇಳ್ತಾರೆ. ಮುಖ್ಯಾಧಿಕಾರಿಗಳು 23 ತನಕ ಸಭೆನೇ ಲಾಗು ಆಗಲ್ಲ ಅಂದ ಕೂಡಲೇ ಅಧ್ಯಕ್ಷರು ಶಾಂತವೀರ್ ಬಿರಾದರ್ ಅವರೇ ಇರ್ತಾರ ಅಥವಾ ವಜಾಗೊಂಡಿದಾರ ಅಂತಕ್ಕಂಥದ್ದು ಮತ್ತೆ ಗೊಂದಲ ಮೂಡ್ತಿರ್ತಕ್ಕಂಥದ್ದು. ಇಲ್ಲ, ನೈತಿಕವಾಗಿ ಅವರಿಗೆ ಸದಸ್ಯರ ಬೆಂಬಲ ಇಲ್ಲ ಅಂತಕ್ಕಂಥದ್ದು ಹಿಂದೆ ನಡೀತಕ್ಕಂಥ ಅವಿಶ್ವಾಸ ಸಭೆಯಲ್ಲೇ ಗೊತ್ತಾಗಿದೆ. ನೈತಿಕವಾಗಿ ಅವರಿಗೆ ಬೆಂಬಲ ಇಲ್ಲ. ಯಾಕಂತಂದ್ರೆ ಕಾನೂನಿನ ಪ್ರಕಾರಲ್ಲಿ ಅವ್ರ ಅಧ್ಯಕ್ಷರ ಹೌದಾ ಅಲ್ವಾ ಅದನ್ನೇ ಕಾನೂನಿನ ಪ್ರಕಾರ ಈ ನೈತಿಕವಾದ ಬೆಂಬಲವನ್ನ ಕಳೆದುಕೊಂಡಿದ್ದಾರೆ. ಆದ್ರೆ ಕಾನೂನಿನ ಪ್ರಕಾರ ಅವರು ಅಧ್ಯಕ್ಷರು ಹೌದೋ ಅಲ್ವೋ ಅಂತಕ್ಕಂಥ ಗೊಂದಲದಲ್ಲಿ ಸಿಂದಗಿ ಜಾಸ್ತಿ ಇದ್ದಾರೆ. ಕಾನೂನಿನಡಿಯಲ್ಲಿ ನಾವು ಕೊಡುವಂಥ ಅಂತಿಮ ತೀರ್ಪಿನವರೆಗೆ ಈ ನಡೆದಿರ್ತಕ್ಕಂಥ ಅವಿಶ್ವಾಸ ನಿರ್ಣಯದ ವಿಷಯವನ್ನ ತಾವು ಮುಂದುವರಿಸಬಾರ್ದು, ಪ್ರಕ್ರಿಯೆಯನ್ನು ಮುಂದುವರಿಸಬಾರ್ದು ಅಂತಕ್ಕಂಥದ್ದು ನ್ಯಾಯಾಲಯ ತೀರ್ಪು ಕೊಟ್ಟಿದೆ. ಅಂದ್ರೆ ಈಗ ಅಧ್ಯಕ್ಷರು ಹೌದೋ ಅಲ್ವೋ? ಈಗ ಅವರು ಅಧ್ಯಕ್ಷರಾಗಿ ಇರಕ್ಕೆ ಸಾಧ್ಯ ಆಗುದಿಲ್ಲ. ಯಾವ ನಿರ್ಣಯ? ಯಾಕಂದ್ರೆ ನಿರ್ಣಯನ ಅಥವಾ ಸಭೆ ನಿರ್ಣಯ? ಸಭೆ ನಿರ್ಣಯ ಆಧಾರದ ಮೇಲೆ. ಕೋರ್ಟ್ ಏನು ಹೇಳಿಲ್ಲ, ಅವ್ರಿಗೆ ಅಧಿಕಾರ ಆದೋ ಇಲ್ವೋ ಅನ್ನೋದು ಕೋರ್ಟ್ ಎಲ್ಲಿ ಹೇಳಿಲ್ಲ. ಅದೇ ಸರ್, ಈ ರೀತಿಯ ರಾಜಕೀಯ ಹಿತಾಸಕ್ತಿಗಾಗಿ ಸಿಂಧಿ ಜನತೆ ಸಫರ್ ಆಗ್ತಿರ್ತಕ್ಕಂಥದಕ್ಕೆ ಇವತ್ತು ನಾವು ಪುರಸಭೆಯಲ್ಲಿ ಒಂದು ಬೈಟನ್ನು ತಗೊಂಡು ಅದರ ಬಗ್ಗೆ ಸುದ್ದಿಯನ್ನು ಮಾಡ್ತಾ ಇದ್ದೀವಿ. ಇದರಲ್ಲಿ ನಿಜವಾಗಿಯೂ ಕೊನೆಯದಾಗಿ ಸಫರ್ ಆಗ್ತಿರೋದು ಸಿಂದಗಿ ಜನತೆನ ಅಥವಾ ಪುರಸಭೆಯ ಸದಸ್ಯರ? ಇಲ್ಲ, ಇದರಲ್ಲಿ ಈ ಒಂದು ಪ್ರಕಾರ, ಈ ಒಂದು ವಿಷಯದಲ್ಲಿ ಇಲ್ಲಿ ತನಕ ನಡೆದಿರ್ತಕ್ಕಂಥ ಬೆಳವಣಿಗೆಯಲ್ಲಿ ನಿಜವಾಗ್ಲೂ ಸಾರ್ವಜನಿಕರ ತೊಂದರೆಯಾಗಿದ್ದು ನಿಜ ತೊಂದರೆಯಾಗಿದೆ. ಅದನ್ನು ಸರಿಪಡಿಸುವಲ್ಲಿ ಇವತ್ತು ಕೆಲವೇ ದಿನಗಳಲ್ಲಿ, ಇನ್ನು ನಾಳೆ ಒಂದು ದಿನ ವಿಷಯ ಅದ, ಅದನ್ನು ನೋಡಿಕೊಂಡು ಮುಂದಿನ ದಿನಗಳಲ್ಲಿ ವಿಶೇಷ ಸಭೆ, ಸಾಮಾನ್ಯ ಒಂದು ಬಜೆಟ್ ಸಭೆಯನ್ನು ಕರೆದು ಒಂದು ಪರಿಪೂರ್ಣವಾದಂಥ ಒಂದು ಸಮಸ್ಯೆಯನ್ನು ಬಗೆಹರಿಸುವಲ್ಲಿ ಇನ್ನುಳಿದ ಸದಸ್ಯರು ನಾವೆಲ್ಲ ಸೇರಿ ಮಾಡ್ತೀವಿ ಅಂತಕ್ಕಂಥ ಭರವಸೆಯನ್ನು ಈ ಸಂದರ್ಭದಲ್ಲಿ ಕೊಡ್ತಾ ಇದ್ದೀನಿ. ಸರ್, ವಾಸ್ತವವಾಗಿ ಸಿಂದಗಿ ಪುರಸಭೆಯಲ್ಲಿ ಯಾವ್ಯಾವ ಸೌಲಭ್ಯಗಳು ಸಿಗ್ತಾ ಇವೆ, ಯಾವ್ಯಾವುದು